ಹೆಲೋ ಗೈಸ್. ಇಂಡಿಯನ್ ಗೌರ್ಮೆಂಟ್ ಅಂತೂ ಡಿಸೈಡ್ ಮಾಡಿಬಿಟ್ಟಾರ ಪೂರಾ ಯುರೋಪಿಯನ್ ಕಂಟ್ರೀಸಿಗೆ ನಮ್ಮ ಇಂಡಿಯನ್ ಕ್ಲೋದಿಂಗ್ ಅಥವಾ ಇಂಡಿಯನ್ ಟೆಕ್ಸ್ಟೈಲ್ಸ್ ಯೂಸ್ ಮಾಡಿಸ್ಬೇಕಂತ ಹೇಳಿ. ಯಾವ ಥರ ಇದು ಮದರ್ ಆಫ್ ಆಲ್ ಡೀಲ್ಸ್. ಯುರೋಪ್ ಆಮೇಲೆ ಇಂಡಿಯನ್ ನಡು ಏನು ಟ್ರೇಡ್ ಡೀಲ್ ಆಗೈತಿ ಅದ್ರೊಳಗೆ ರೀಸೆಂಟ್ಲಿ ಇಂಡಿಯಾದಿಂದ ಯುರೋಪಿಯನ್ ರೀಜನಿಗೆ ಹೋಗುವಂಥ ಪ್ರಾಡಕ್ಟ್ಸ್ ಏನದಾವು ಅದ್ರದ್ದು ಇಂಪೋರ್ಟ್ ಡ್ಯೂಟೀಸ್ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಒಳಗೆ ಅದ್ರದ್ದು ಇಂಪೋರ್ಟ್ ಡ್ಯೂಟೀಸ್ ಏನೈತಿ ಅದನ್ನ ಕಟ್ ಡೌನ್ ಮಾಡ್ಯಾರ, ಸ್ಲ್ಯಾಶ್ ಡೌನ್ ಮಾಡ್ಯಾರ. ಇದರ ಅರ್ಥ ಇಂಡಿಯಾದಿಂದ ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ ಏನದಾವು ಎಕ್ಸ್ಪೋರ್ಟ್ ಆಗ್ತಾವು ಈ ರೀಜನ್ ಒಳಗೆ. ಯಾವ ಕ್ಯಾಟಗರಿ ಒಳಗೆ ಜಾಸ್ತಿ ಸ್ಕೋಪ್ ಐತಿ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇದು ರೀಲ್ ಮುಗಿದ್ಮೇಲೆ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ ನೀವು ಯಾವ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕಂತೀರ ಅಂತ ಹೇಳಿ. ನಾನು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ಕೊಂಡಿರ್ತೀನಿ ನಮ್ಮ ರೀಲ್ಸ್ ಮುಖಾಂತರ. ಸೊ ಕೀಪ್ ವಾಚಿಂಗ್ ಗೈಸ್, ಸ್ಟೇ ಟ್ಯೂನ್. ನಾವು ಲೆಟ್ಸ್ ಸಿ ಯಾವ್ಯಾವ ಸೆಕ್ಟರ್ಸಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಗೆ ಲಿಸ್ಟ್ ಇಲ್ಲಿ ಕಾಣ್ಬೋದು. ಮರೀನ್ ಪ್ರಾಡಕ್ಟ್ಸ್ ಇಂಡಿಯಾದಿಂದ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಮೊದಲು ಅದರದ್ದು ಟ್ಯಾರಿಫ್ 12% ಇತ್ತು, ಈಗ ಕಂಪ್ಲೀಟ್ಲಿ ಇಟ್ ಇಸ್ 0%. ವಾವ್. ಟೆಕ್ಸ್ಟೈಲ್ ಕ್ಲೋದಿಂಗ್ 10 to 12% ಇತ್ತು, ಈಗ 0% ಆಗೈತಿ. ಲೆದರ್ ಗೂಡ್ಸ್ ಫುಟ್ವೇರ್ 17% ಇತ್ತು, ಈಗ ಅದು 0% ಆಗೈತಿ. ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ 4 to 10% ಇತ್ತು, ಕಂಪ್ಲೀಟ್ಲಿ 0. ಕೆಮಿಕಲ್ಸ್ ಅಪ್ ಟು 6.5% ಇತ್ತು, ಅದು ಅದೂ 0% ಆಗೈತಿ. ಪ್ಲಾಸ್ಟಿಕ್ ಆ್ಯಂಡ್ ರಬ್ಬರ್ ಅರೌಂಡ್ 6% ಇತ್ತು, ಅದನ್ನು 0% ಮಾಡ್ಯಾರ. ಬೇಸ್ ಮೆಟಲ್ಸ್ ಎಕ್ಸಾಂಪಲ್ ಸ್ಟೀಲ್ ಏನೈತಿ ಅದು 10% ಇತ್ತು, ಅದು 0% ಆಗೈತಿ. ಫಾರ್ಮಾಸ್ಯೂಟಿಕಲ್ಸ್ ಇಟ್ ವಾಸ್ ಆಲ್ರೆಡಿ ಲೋ ಬಟ್ ಅದನ್ನು ಈಗ 0% ಮಾಡ್ಯಾರ. ಅದ್ರೊಳಗೆ ಟೈಮ್ ಲೈನಲ್ಲಿ ಕೊಟ್ಟಿರ್ತಾರ ಇಮಿಡಿಯೇಟ್ ಎಫೆಕ್ಟ್ ಒಳಗೆ ಇವೆಲ್ಲ ಕ್ಯಾಟಗರೀಸ್ ಒಳಗೆ ಏನದವು ಅವು ಆಗ್ಯಾವು. ಸೊ ಇನ್ ಕೇಸ್ ನೀವು ಮರೀನ್ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್ ಕ್ಲೋದಿಂಗ್, ಲೆದರ್ ಗೂಡ್ಸ್, ಫುಟ್ವೇರ್, ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಇದನ್ನು ನೀವು ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಈ 4 ಕ್ಯಾಟಗರೀಸ್ ಒಳಗೆ ನೀವು ಇಮಿಡಿಯೇಟ್ಲಿ ಕೈ ಹಾಕ್ಬೋದು. ನಾವು ಯು ಟೆಲ್ ಮೀ ಇನ್ ಕಮೆಂಟ್ ಸೆಕ್ಷನ್ ನೀವು ಯಾವ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತೀರಿ.